ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಈ ಲಾಗ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಇದು ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ಇದ್ದಾರಲ್ಲ, ಅವ್ರ ಬ್ರದರ್ ಅವ್ರ ಸೊಸೆದು ಸೀಮಂತದ್ದು ಲಾಗ್ ಆಗಿರುತ್ತೆ. ಸೊ ಇದಕ್ಕೆ ವಾಯ್ಸ್ ಓವರ್ ಫುಲ್ ಕೊಟ್ಟಿಲ್ಲ, ಸ್ವಲ್ಪನೇ ವಾಯ್ಸ್ ಓವರ್ ಕೊಟ್ಟಿರೋದು ನಾನು. ಬಟ್ ಇದನ್ನು ಜಸ್ಟ್ ನಾನು ವಿಡಿಯೋ ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ. ಯಾರ್ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಇದು ಸ್ಟಾರ್ಟ್ ಆಗಿದ್ದು ಆ್ಯಕ್ಚುಲಿ ಇಲ್ಲಿಂದ ಅವ್ರದ್ದು ಫಂಕ್ಷನ್ ಸ್ಟಾರ್ಟ್ ಆಗಿದ್ದು. ಸೊ ಅವರ ಊರಿಂದ ಕೂಡ ಅವ್ರಿಗೆ ರಿಲೇಟಿವ್ಸ್ ಎಲ್ಲರೂ ಬಂದಿದ್ದರು. ಅವರ ಅಮ್ಮ ಮತ್ತು ಭಾರತಕ್ಕ, ಅಂದರೆ ಅವರ ಸುರೇಶಣ್ಣ ಇದ್ದಾರೆ, ಅವರ ಅಕ್ಕ ಅವರು ಭಾರತಕ್ಕ ಅಂತ, ಅವರೆಲ್ಲರೂ ಕೂಡ ಬಂದಿದ್ದರು. ಇದು ಅವ್ರ ಮಗಳು, ಭಾರತಕ್ಕ ಅವ್ರ ಮಗಳು. ಫಂಕ್ಷನ್ ಏನೋ ತುಂಬ ಚೆನ್ನಾಗಂತ ಆಯಿತು ಅವತ್ತು. ಅವರು ಸಿಂಪಲ್ಲಾಗಿ ಮಾಡಬೇಕು ಅಂದರು, ಬಟ್ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮುಗ್ದೋಯ್ತು. ಅದು ತುಂಬ ಖುಷಿ ಅನ್ನಿಸ್ತು. ಭಾರತಕ್ಕ ಮತ್ತು ಇವರು ಶ್ವೇತಕ್ಕ, ಇವರು ನೀಲಕ್ಕ, ಇವರು ವಿದ್ಯಾ ಅವ್ರ ಫ್ರೆಂಡು, ಇವರು ನಮ್ಮ ಮಗಳು, ಇವರು ನಮ್ಮ ಭಾವ, ಆ ಕಡೆ ನಮ್ಮ ಅಕ್ಕನ ಮಗ ಇದ್ದಾನೆ. ಅಥವಾ ಫಂಕ್ಷನ್ ಅಂತೂ ತುಂಬ ಚೆನ್ನಾಗಾಯಿತು. ಎಲ್ಲರೂ ವೀಡಿಯೋ ಮಾಡು ಅಪ್ಲೋಡ್ ಮಾಡು, ವೀಡಿಯೋ ಮಾಡಿ ಅಪ್ಲೋಡ್ ಮಾಡು ಅಂತ ಹೇಳ್ತಿದ್ರು. ಸೊ ನಾನೇ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಸಾರಿ ಫಾರ್ ದ್ಯಾಟ್. ತುಂಬ ಟೈಮ್ ಆಗಿಬಿಟ್ಟಿತ್ತು. ಇವರು ವಿದ್ಯಾ ಅವರ ಅತ್ತೆ, ವಿದ್ಯಾ ಅವ್ರ ಅಮ್ಮ ಇದ್ದಾರಲ್ಲ, ಅವರ ತಮ್ಮನ ಹೆಂಡತಿ ಇವರು, ಶ್ವೇತಕ್ಕ ಅಂತ ಹೇಳಿಬಿಟ್ಟು. ಇವರು ಕೂಡ ಮುರಾರ್ಜಿ ದೇಸಾಯಿ ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ದಾರೆ. ಇವ್ರ ಹಸ್ಬೆಂಡ್ ಆ್ಯಂಡ್ ವೈಫ್. ಅಂದರೆ ಫಂಕ್ಷನ್ ತುಂಬ ಚೆನ್ನಾಗಿತ್ತು. ಇವ್ರ ಮನೆ ಫಂಕ್ಷನ್ಸ್ಗೆ ಹೋದಾಗೆಲ್ಲ ಒಂಥರ ತುಂಬ ಚೆನ್ನಾಗಿ ಅನಿಸುತ್ತೆ. ಏಕೆಂದರೆ ಎಲ್ಲ ಫಂಕ್ಷನ್ಸ್ನೂ ಅಟೆಂಡ್ ಮಾಡ್ತೀವಿ, ಡಿಫ್ರೆಂಟ್ ಆಗಿ ಅವ್ರ ಹತ್ರ. ಅಂದರೆ ಕೆಲವೊಬ್ಬರು ಮನುಷ್ಯನ ಮಾತಾಡಿಸ್ಬೇಕು ಅಂದರೆ ಮೇಲಿಂದ ಕೆಳಗಡೆ ಒಡವೆ ಎಷ್ಟು ಹಾಕ್ಕೊಂಡವ್ರೆ, ಯಾವ ಸೀರೆ ಉಟ್ಕೊಂಡವ್ರೆ, ಈ ಥರ ಕ್ಯಾರೆಕ್ಟರ್. ಕೆಲವೊಂದು ಫಂಕ್ಷನ್ಸ್ ನಾನು ಅಟೆಂಡ್ ಮಾಡಿದ್ದೀನಿ. ಬಟ್ ಇವ್ರ ಮನೆ ಫಂಕ್ಷನಲ್ಲಿ ಮಾತ್ರ ಆ ಥರದ್ದು ಯಾವುದೇ ರೀತಿ ಇರೋಲ್ಲ. ಬಟ್ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಅವ್ರು ಬಡವರಾಗಿರ್ಬೋದು, ಶ್ರೀಮಂತರಾಗಿರ್ಬೋದು, ಎಲ್ಲರೂ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಅದು ತುಂಬ ಖುಷಿ ಅಂತ ಅನಿಸುತ್ತೆ. ಬಟ್ ಯಾವಾಗಲೂ ಹೋಗ್ತಾ ಇರ್ತೀವಿ. ಜ್ಞಾನ್ವಿ ಅಂತೂ ದೊಡ್ಡಪ್ಪ ಮನೆ. ಅವ್ರ ಮನೆಗೆ ಹೋದ್ರೆ ಅಣ್ಣನೂ ಅಷ್ಟೇ, ಲತಕ್ಕನೂ ಅಷ್ಟೇ, ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಮತ್ತು ಇದು ಬಂದು ವಿದ್ಯಾ ಇದ್ದಾರಲ್ಲ, ಅವ್ರ ತಮ್ಮ ಇವನು ವಿನಯ್ ಅಂತ. ಫಂಕ್ಷನ್ ಚೆನ್ನಾಗಿ ಆಗ್ತಾಯಿತ್ತು. ಇವ್ರು ಭಾರತಕ್ಕ, ಇವರು ಅವ್ರ ಮಗ, ಇಬ್ಬರು ಮಕ್ಕಳಿದ್ದಾರೆ. ಇದು ಯಶು ಅಂತ ಹೇಳಿಬಿಟ್ಟು, ಇವಳಿಗಿಬ್ಬರು ಮಕ್ಕಳಿದ್ದಾರೆ. ಎಲ್ರಿಗೂ ಖುಷಿ, ವೀಡಿಯೋ ಮಾಡೆ ಯೂಟ್ಯೂಬ್ಗೆ ಹಾಕು ಅಂತ. ಅದಕ್ಕೋಸ್ಕರ ನಾನು ಆ್ಯಕ್ಚುಲಿ ಈ ವಿಡಿಯೋ ಮಾಡಿದ್ದು. ನೋಡಿ, ಎಲ್ಲರೂ ವಿಡಿಯೋ ಮಾಡ್ಕೊ ಅಪ್ಲೋಡ್ ಮಾಡು ಪ್ಲೀಸ್. ಇವರೇ ಸುರೇಶಣ್ಣ ಅಂದರೆ. ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಮನೆಗೆ ಹೋದ್ರೂ ಅಷ್ಟೇ, ಊಟ ಮಾಡೋವರೆಗೂ ಬಿಡೋಲ್ಲ. ಅದು ಖುಷಿ ಅನಿಸುತ್ತೆ. ಇವರು ವಿದ್ಯಾ ಅವರ ಚಿಕ್ಕಮ್ಮಂದರು. ಈ ಕಡೆ ಇರೋದು ವಿದ್ಯಾ ಅವರ ಚಿಕ್ಕತ್ತೆ. ಇವರು ವಿದ್ಯನ ಅಕ್ಕ, ಇವರು ವಿದ್ಯಾ ಅವರ ಅತ್ತೆ, ಲತಕ್ಕ ಅಂತ ಅವ್ರ ಅತ್ತೆ. ಇವರು ಅಜ್ಜಿ. ಇವರೆಲ್ಲ ಅವರ ರಿಲೇಷನ್ಸ್ ಎಷ್ಟೊಂದು ಜನ ಇದ್ದಾರೆ. ನನಗೆ ಗೊತ್ತಿರೋನ ಅಷ್ಟೇ ಹೇಳಿರೋದು. ಬಟ್ ತುಂಬ ಖುಷಿ ಅಂತ ಅನ್ನಿಸ್ತು. ಮತ್ತು ನೋಡಿ, ಲಾಗಲ್ಲಿ ಎಲ್ಲರೂ ವೀಡಿಯೋಸ್ ಮಾಡಬೇಕಂದ್ರೆ, ಬೇರೆ ಕಡೆ ವೀಡಿಯೋಸ್ ಮಾಡಬೇಕಂದ್ರೆ ಏನು ಒಳ್ಳೆ ಯಾಕಾದರೂ ಮಾಡ್ತಿದ್ದಾಳೋ, ಅಯ್ಯೋ ಮಗ ತೋರಿಸ್ತಲ್ಲ, ಈ ಥರ ಮಾಡ್ತಾರೆ. ಬಟ್ ಈ ಲಾಗ್ ಮಾಡಬೇಕಂದ್ರೆ ಎಲ್ಲರೂ ಖುಷಿಯಿಂದ ಮಾಡಿದ್ದು. ಇದು ಬಂದು ಪುನಿ ಅವರ ಅಜ್ಜಿ, ವಿದ್ಯಾ ಅವ್ರ ಹಸ್ಬೆಂಡಲ್ಲಿ ಕೂತಿದ್ದಾನಲ್ಲ, ಪುನಿ ಅವರ ಅಜ್ಜಿ ಇವರು. ಅಂದರೆ ನಮಗೆ ದೊಡ್ಡಮ್ಮ ಆಗ್ತಾರೆ, ನಮ್ಮ ಮನೆಯವ್ರಿಗೆ ದೊಡ್ಡಮ್ಮ ಆಗ್ತಾರೆ. ಇವರು ವಿದ್ಯಾ ಅವರ ಚಿಕ್ಕತ್ತೆ, ಅಂದರೆ ಸುರೇಶಣ್ಣ ಇದ್ದಾರಲ್ಲ, ಅವ್ರ ತಮ್ಮನ ಹೆಂಡತಿ ಇವರು. ತುಂಬ ಖುಷಿ ಅನ್ನಿಸ್ತು. ಆ್ಯಕ್ಚುಲಿ ಅವತ್ತು ನನಗೆ ಹುಷಾರಿರಲಿಲ್ಲ. ಸೊ ಹಾಗಾಗಿ ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಮತ್ತು ವಾಯ್ಸ್ ಓವರ್ ಕೊಡೋದಕ್ಕೆ ವಾಯ್ಸ್ ಅಂತೂ ಚೆನ್ನಾಗೇ ಇರಲಿಲ್ಲ. ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ ಕೊಟ್ಟಿರಲಿಲ್ಲ. ಫಂಕ್ಷನ್ ಅಂತೂ ತುಂಬ ಚೆನ್ನಾಗಾಯಿತು. ಇವಳು ಬಂದು ಯುಕ್ತ ಅಂತ, ಪುನಿ ತಂಗಿ ಅವರು. ಸೀಮಂತ ಅಂದರೆ ಫುಲ್ಲು ಖುಷಿ ಹೆಣ್ಮಕ್ಳಿಗೆ, ತುಂಬ ಚೆನ್ನಾಗಿ ಅನಿಸುತ್ತಲ್ವ. ಸೊ ಅದಕ್ಕೋಸ್ಕರ
ಇವ್ರು ವಿದ್ಯಾ ಅವ್ರ ಅಮ್ಮ. ಫಂಕ್ಷನ್ ಎಲ್ಲ ಚೆನ್ನಾಗಿ ಮಾಡಿದರು. ನೈಸ್. ಫೋಟೋ ತೆಗಿತಿದ್ದಾರೆ. ಸೊ ನೋಡಿ, ಫೋಟೋ ತೆಗಿತಿದ್ರು ಅವರು. ಸೊ ಹಾಗಾಗಿ ನಾವೆಲ್ಲರೂ ಈ ಫ್ರೇಮಲ್ಲಿದ್ದೀವಿ. ನಾನು, ಲತಕ್ಕ, ಭಾರ್ತಕ್ಕ, ಇಷ್ಟು ಜನನೂ ನಾವು ಈ ಫ್ರೇಮಲ್ಲಿದ್ದೀವಿ. ಇದು ವಿದ್ಯೆಯವರ ಅತ್ತೆ, ಅಂದರೆ ಪುನಿಯವರ ಅಮ್ಮ, ಅಪ್ಪ ಅವರು ಸುರೇಶಣ್ಣ ಮತ್ತು ಲತಕ್ಕ ಅಂತ. ಫುಲ್ಲು ಖುಷಿಯಾಗ್ಬಿಟ್ಟವ್ರೆ ಇಬ್ರು. ಮೊಮ್ಮಗನ ಮೊಮ್ಮಗಳು ಬರ್ತಾರೆ ಅಂತ. ಹ್ಯಾಪಿ ಅಲ್ವಾ ಎಲ್ಲ ತಂದೆ ತಾಯಿಗೆ, ತಾತಾಚಿ ಆಗ್ತಿದ್ದೀವಿ ಅಂತ. ಸೊ ಹಾಗಾಗಿ ತುಂಬ ಖುಷಿಯಾಗಿದ್ದರು ಅವರು ಕೂಡ. ಚೆನ್ನಾಗಿ ಅನಿಸ್ತು. ಹೋಲ್ ಫಂಕ್ಷನ್ ತುಂಬಾ ಎಂಜಾಯ್ ಮಾಡಿದ್ವಿ. ಇವರು ಶಾಸ್ತ್ರಿಗಳು. ಸುರೇಶಣ್ಣ ಇವ್ರ ಜೊತೆನೇ ಆ್ಯಕ್ಚುಲಿ ಜಾಸ್ತಿ ಪೂಜೆಗಳಿಗೆಲ್ಲ ಹೋಗೋದು. ಅವ್ರ ಮದುವೆ ಯಾವುದೇ ಫಂಕ್ಷನ್ ಆಗಿರಲಿ, ಈ ಶಾಸ್ತ್ರಿಗಳು ಆಲ್ಮೋಸ್ಟ್ 100ಗೆ 90% ಇದ್ದೇ ಇರ್ತಾರೆ. ಇವರು ಶಾಸ್ತ್ರಿ ಅವರ ಮಗಳು, ಇನ್ನೊಬ್ಬರು ಶಾಸ್ತ್ರಿ ಇದ್ದಾರೆ, ಅವ್ರ ಮಗಳು ಅವರು. ಆಮೇಲೆ ಶಾಸ್ತ್ರಿಗಳು ಕೂಡ ಅವಳಿಗೆ ಆಶೀರ್ವಾದ ಮಾಡಿದ್ರು, ಕ್ಲೀನಾಗಿ ಚೆನ್ನಾಗಾಗಲಿ ಅಂತ. ಅಂದರೆ ಅವಳದು ಡೆಲಿವರಿ ಆಗಿರ್ಬೋದು ಎಲ್ಲ ಚೆನ್ನಾಗಿ ಸುಖಕರವಾಗಿ ಆಗಲಿ ಅಂತ ಆಶೀರ್ವಾದ ಮಾಡಿದ್ರು. ಅದಾದಮೇಲೆ ಎಲ್ಲರೂ ಸೇರಿ ಆರತಿ ಎತ್ಬಿಟ್ಟು ಈ ಫಂಕ್ಷನ್ನ ಮುಗಿಸ್ತಾ ಇದ್ದೀವಿ. ಫೈನಲ್ಲಾಗಿ ಎಲ್ಲರೂ ಹಿಡ್ಕೊಂಡು ಆರತಿ ಎತ್ತಿದ್ವಿ. ಅದು ಚೆನ್ನಾಗಂತ ಅನ್ನಿಸ್ತು. ತುಂಬ ಜನ ಬಂದಿದ್ದರು. ಆ್ಯಕ್ಚುಲಿ ಮೋರ್ ದೆನ್ 100 ಪೀಪಲ್ಸ್ ಬಂದಿದ್ದರು. ಸೊ ಅವಳಿಗೆ ಎಲ್ಲರೂ ಸೇರಿ ಆಶೀರ್ವಾದ ಮಾಡ್ತಾಯಿದ್ವಿ. ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ.